ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 38 ಗುಂಟೆ ಸ್ನೇಹಿತರೆ, 38 ಗುಂಟೆ ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಇವರೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿದ್ದವರು. ಸದ್ಯಕ್ಕೆ ಈಗೇನು ಹಾಕಿಲ್ಲ, ಭೂಮಿ ಕೊಡಬೇಕನ್ನೋ ಉದ್ದೇಶದಲ್ಲಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೆ ಬೆಳೆಗಳನ್ನ ಬೆಳೆದು ಒಳ್ಳೆ ತೋಟಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಿಮಗೆ ವಿಲೇಜಿಂದ ಬರೀ 150 ಮೀಟ್ರು ಈ ಜಾಗಕ್ಕೆ. ವಿಲೇಜ್ಗೂ ಇಲ್ಲಿಗೂ ನಿಮಗೆ 150 ಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 150 ಕಿಲೋಮೀಟ್ರ್ ಸ್ನೇಹಿತರೆ. ಮೈಸೂರಿಂದ ನಿಮಗೆ 90 ಕಿಲೋಮೀಟ್ರ್ ಆಗುತ್ತೆ. ಇವರು ಪರ್ ಏಕರ್ 22 ಲ್ಯಾಕ್ ಹೇಳ್ತಾರೆ. 22 ಲಕ್ಷ ಒಂದು ಎಕರೆಗೆ. ಇವರು 22 ಲಕ್ಷ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಾವು ನೇರ ಒಂದು ಕೂತ್ಕೊಂಡು ಮಾತಾಡೋಣ. ನೋಡಿ, ಪಕ್ಕದಲ್ಲೂ ಕೂಡ ಒಳ್ಳೆ ಬೆಳೆ ಹಾಕಿದ್ದಾರೆ. ಹಿಂಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅವ್ರ ಪಕ್ಕದಲ್ಲೇ ದಾರಿ. ಈ ದಾರಿ ನಮಗೆ ವಿಲೇಜಿಂದ ವಿಲೇಜ್ಗೆ ಹೋಗುವಂಥ ಒಂದು ಮಡ್ ರೋಡು. ಟಾರ್ ರೋಡಿಂದ ನಿಮಗೆ ಹೇಳ್ತಾ ಇದ್ದೀನಿ 150 ಮೀಟ್ರ್ ವಿಲೇಜ್ಗೆ. ಪಕ್ಕದಲ್ಲೇ ಒಳ್ಳೆ ತೋಟ ನೋಡಿ, ಅಡಿಕೆ ತೆಂಗು ಎಲ್ಲ ಹಾಕಿದ್ದಾರೆ. ನಾವು ಕೂಡ ಒಂದು ಬೋರ್ ಹಾಕ್ಕೊಂಡಿಲ್ಲಿ ಅಡಿಕೆ ತೆಂಗು ಮಾವು ನೇರಳೆ ಒಳ್ಳೊಳ್ಳೆ ಗಿಡಗಳನ್ನ ಇಲ್ಲಿ ನಾವು ಹಾಕಿ ಒಳ್ಳೆ ತೋಟ ನಾವು ಮಾಡ್ಬೋದು. ಅಷ್ಟು ಜಾಗ ಚೆನ್ನಾಗಿದೆ. ನಾವಿಲ್ಲೊಂದು ಬೋರ್ ಹಾಕ್ಸ್ಕೊಂಡು ಸಿಂಪಲಾಗಿ, ನಮಗೆ ಬಜೆಟ್ ಇಲ್ಲ ಅನ್ನೋರಿಗೆ ಇದು ಒಳ್ಳೆ ಆಪರ್ಚುನಿಟಿ ಅನ್ಬೋದು ಸ್ನೇಹಿತರೆ. ಯಾಕೆಂದರೆ ವಿಲೇಜ್ ನಿಯರ್ ಇರೋದ್ರಿಂದ ನಮಗೆ ಅನುಕೂಲವೂ ಕೂಡ ಜಾಸ್ತಿ ಇದೆ. ಈ ಏರಿಯಾದಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಬೆಳೆಯೋದು ಅಂತಂದರೆ ಜೋಳ, ಅರಿಶಿನ, ತರಕಾರಿಗಳು ಮತ್ತು ಹೂವುಗಳು. ಈ ಏರಿಯಾದಲ್ಲಿ ಅಷ್ಟು ಬೆಳೀತಾರೆ ಸ್ನೇಹಿತರೆ. ಆಮೇಲೆ ರೋಡ್ಗೆ ನಿಮಗೆ ವಿಡ್ತು ತುಂಬ ಉದ್ದ ಇದೆ, ಅಗಲ ಕಡಿಮೆ, ಉದ್ದ ಜಾಸ್ತಿ ಇದೆ. ನೋಡಿ, ಭೂಮಿ ಒಂದು ಮಟ್ಟವಾಗಿ ತುಂಬ ಚೆನ್ನಾಗಿದೆ. ಇವ್ರಿಗೆ ವಿಲೇಜ್ ಹತ್ರ ನಮ್ಗೆ 22 ಲಕ್ಷ ಹೇಳ್ತಿರೋದ್ರಿಂದ ನಮಗೆ ಜಾಸ್ತಿ ಅನಿಸೋಲ್ಲ. ನಾವು ಅದರಲ್ಲೂ ನೇರ ರೈತರ ಹತ್ರ ಕೂತ್ಕೊಂಡು ಮಾತಾಡಿದಾಗ ನಮಗೆ ಇನ್ನೂ ಸ್ವಲ್ಪ ಕೂಡ ಕಡಿಮೆ ಆಗುತ್ತೆ. ಅವರು ಏನೇ ಹೇಳ್ಕೊಳ್ಳಿ, ನಾವು ನೇರ ಓನರ್ಗಳ ಜೊತೆ ಮಾತಾಡೋಣ. ಓನರ್ ಕೂಡ ದೂರ ಇಲ್ಲ, ಅದೇ ಊರಲ್ಲಿರೋದ್ರಿಂದ ನಮಗೆ ಸಮಸ್ಯೆ ಕೂಡ ಇಲ್ಲ ಸ್ನೇಹಿತರೆ. ಬೇರೆ ಲೀಸ್ಗೆ ಹಾಕಿದ್ರೆ ಅಂತಲೋ ಅಡ್ವಾನ್ಸ್ ಕೊಟ್ಟಿದ್ರೆ ಅಂತಲೋ ಏನಿಲ್ಲ, ನೇರ ಓನರ್ ಹತ್ರನೇ ಇದೆ. ಆರಾಮಾಗಿ ನಾವು ಮಾತುಕತೆ ಆಡಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನಮಗೆ ತುಂಬ ಅನುಕೂಲವಾಗೂ ಇರ್ತದೆ ಸ್ನೇಹಿತರೆ. ನಾವು ಸಿಂಪಲಾಗಿ ಒಂದು ತೋಟ ಮಾಡ್ಕೊಳ್ಳೋಕೆ ಹೇಳಿದ್ನಲ್ಲ, ಒಂದು ಬೋರು, ಸಿಂಪಲಾಗಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾಕೆಂದರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ಮನೆಗಳು ಕಟ್ಕೊಂಡು ತೋಟದಲ್ಲೇ ವಾಸ ಮಾಡ್ತಾಯಿದ್ದಾರೆ. ಇದು ಒಳ್ಳೆ ನಾವು ಇರೋದಕ್ಕೆ ಅನುಕೂಲವಾಗಿರುವಂತಹ ಒಂದು ಅನುಭವ ಅನ್ಕೋತೀನಿ ನಿಜವೂ. ಅಲ್ಲೆಲ್ಲ ಜನಗಳು ವಾಸ ಮಾಡೋದಕ್ಕೆ ನಮಗೆ ಒಂದು ಧೈರ್ಯ ಅನ್ನೋದು ಕೂಡ ಇರುತ್ತೆ. ನಾವು ಎಲ್ಲೋ ತಗೊಂಡು ಯಾರು ಇಲ್ಲದ ಜಾಗದಲ್ಲಿ ಮನೆ ಕಟ್ಕೊಂಡು ಇರ್ತೀನಿ ಅಂತಾರೆ, ಎಂಥವ್ರಿಗಾದ್ರು ಸ್ವಲ್ಪ ಅಳ್ಕೊಳ್ಳೋದು ಇದ್ದೇ ಇರುತ್ತೆ. ವಿಲೇಜಿಂದ 150 ಮೀಟ್ರು ತೋಟಗಳಲ್ಲಿ ಮನೆಗಳು ಕಟ್ಕೊಂಡು ಜನ ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಮ್ಗೆ ಇಲ್ಲಿ ಏನು ಅಂತಂದರೆ ಹೇಳಿದ್ನಲ್ಲ, ನಾವು ಕೂಡ ಒಂದು ಮನೆ ಕಟ್ಕೊಂಡು ಒಳ್ಳೆ ತೋಟನ ನಿರ್ಮಾಣ ಮಾಡೋಣ. ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಇಲ್ಲ ಒಳ್ಳೆ ಬೆಳೆ ಹಾಕ್ಕೊಂಡು ಒಳ್ಳೆ ತೋಟ ನಿರ್ಮಾಣ ಮಾಡ್ಕೊಳ್ಳೋಣ. ತುಂಬ ನಮಗೆ ಅನುಕೂಲವಾಗಿರುತ್ತೆ. ನಮಗೆ ಸಾಕು 1 ಎಕರೆ ಅನ್ನೋರಿಗೆ ಇದು ಸಾಕು. 1 ಎಕರೆ ನಿಮ್ಗೆ ಬರೀ ಇದು 2 ಗುಂಟೆ ಕಡಿಮೆ ಇದೆ ಸ್ನೇಹಿತರೆ ಅಷ್ಟೇ. 38 ಗುಂಟೆ ಟೋಟಲ್ಲು. ಪ್ರತಿಯೊಂದು ಕೂಡ ನಮಗೆ ತಾವೇ ಅಕ್ಕಪಕ್ಕ ಎಲ್ಲ ನೋಡಿದ್ರಿ ಕಲ್ಟಿವೇಷನ್ ಇರೋಂಥದ್ದು. ಪ್ರತಿಯೊಂದು ಕೂಡ ನಿಮಗೆ ಇದು ರಸ್ತೆ. ಇದು ಕಾಮನ್ನಾಗಿ ನಾವಿಲ್ಲಿ ಲಾರಿ ಎಲ್ಲ ತಿರುಗಾಡುತ್ತೆ, ಏನೂ ಅಷ್ಟು ತೊಂದರೆ ಇಲ್ಲ. ಇಲ್ಲಿ ರೈತರುಗಳು ಬಂಡಿದ್ದಾರೆ ಆ್ಯಕ್ಚುಲಿ ಇರೋದು. ಇಲ್ಲೆಲ್ಲ ರೈತರುಗಳು ಮಾತಾಡ್ಕೊಂಡು ಸ್ವಲ್ಪ ಹಗಲವಾಗಿ ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ. ಎಲ್ಲ ಅಷ್ಟು ಅನುಕೂಲವಾಗಿದೆ. ನಿಮಗಿನ್ನೂ
ಅನುಕೂಲ ಬೇಕು ಅಂತಂದರೆ ನಾವಿಲ್ಲಿ ಆರಾಮಾಗಿ ಇನ್ನು ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೋದು. ನಾವಿಲ್ಲಿ ಅಕ್ಕಪಕ್ಕ ಎಲ್ಲ ತೋಟ ಮಾಡಿದಾರಲ್ಲ, ಅದರಿಂದ ನಿಮಗೆ ಇಲ್ಲಿ ನೋಡಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 63646978 ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಾವು ಕೂಡ ಬೆಳೀಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಲ್ಯಾಂಡ್ ಮಾತ್ರ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇನ್ನೂ ಶೇರ್ ಮಾಡೋದ್ರಿಂದ ಹೆಚ್ಚು ಜನರಿಗೆ ತಲುಪುತ್ತೆ, ನಮಗೂ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಆ 2 ವಾಕ್ಯ